ಚಿತ್ತರಗಿ ಚಿಜ್ಯೋತಿ ಬಸವೇಶ್ ಶ್ರೀ ವಿಜಯ ಮಹಾಂತಪ್ಪಗಳವರನ್ನು, ಪರಮ ಪೂಜ್ಯ ಡಾಕ್ಟರ್ ಮಹಾಂತಪ್ಪಗಳವರನ್ನು ಗುರುಮಂದಿರದಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಂಡು ಪರಮ ಪೂಜ್ಯ ಶ್ರೀ ಗುರು ಮಹಾಂತಪ್ಪಗಳವರ ಆಶೀರ್ವಾದವನ್ನು ಬಯಸಿ ನಮ್ಮ ನಾಡು ಕಂಡ ಅಷ್ಟೇ ಏಕೆ ನಮ್ಮ ದೇಶ ಕಂಡಂಥ ಅಪ್ರತಿಮ ಸಾಧಕರಲ್ಲಿ ಒಬ್ಬರೆನಿಸಿರುವಂತಹ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆಯನ್ನು ಗಳಿಸಿದಂಥ ಹ್ಯಾಂಡಲ್ ಇಲ್ಲದ ಬೈಕ್ ಓಡಿಸಿ ವಿಶೇಷ ಸಾಹಸವನ್ನು ಮೆರೆದಂಥ ಕೈಕಾಲು ಕಟ್ಟಿಕೊಂಡು ಕಾರು ಓಡಿಸೋದ್ರ ಮುಖಾಂತರ ಬಾಗಲಕೋಟೆ ಜಿಲ್ಲಾಡಳಿತ ಭವನದಿಂದ ಬೆಂಗಳೂರು ವಿಧಾನಸೌಧ, ಬೆಂಗಳೂರಿನಿಂದ ದೆಹಲಿವರೆಗೂ ಕೈಕಾಲು ಕಟ್ಟಿಕೊಂಡು ಕಾರು ಓಡಿಸಿದಂಥ ವಿಶೇಷ ಸಾಹಸ ಮಾಡಿರುವಂಥ ನಮ್ಮ ಈರಣ್ಣ ಕುಂದ್ರಗಿ ಮಠ ಅವರು ಇವತ್ತು ಬಾಗಲಕೋಟೆ ಜಿಲ್ಲಾಡಳಿತ ಭವನದಿಂದ ಬೆಳಿಗ್ಗೆ 8:30 ಹೊರಟು ದಾರಿ ಉದ್ದಕ್ಕೂ ಅಭಿಮಾನಿಗಳನ್ನ, ಜನರನ್ನ ಆಶೀರ್ವಾದವನ್ನು ಪಡೆದು ಹಾವೇರಿಗೆ, ಕುಷ್ಟಗಿ, ಗಜೇಂದ್ರಗಡ, ಗದಗ, ಹುಬ್ಬಳ್ಳಿ, ಹಾನಗಲ್ ಮಾರ್ಗವಾಗಿ ಹಾವೇರಿಗೆ ಇದು ವಿಶೇಷವಾದಂತಹ ಒಂದು ಕನ್ನಡದ ಜಾಗೃತಿ ಮೂಡಿಸುವಂತ ಒಂದು ತಾವೆಲ್ಲರೂ ತಿಳಿದಿರುವಂತೆ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಾಳೆ ನಾಡಿದ್ದು 6ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೂ ಹಾವೇರಿಯಲ್ಲಿ ನಡೀತಾ ಇದೆ. ಆ ಒಂದು ಸಮ್ಮೇಳನಕ್ಕೆ ಕನ್ನಡ ಜಾಗೃತಿ ಮೂಡಿಸುವ ನಿಟ್ಟಿನೊಳಗೆ ಪರಮ ಪೂಜ್ಯ ತ್ರಯರ ಒಂದು ಆಶೀರ್ವಾದ, ಹಾಗೆ ವೀರ ಗಂಗಾಧರ ಪೂಜ್ಯರ, ವಿಜಯ ಮಹಾಂತಪ್ಪಗಳವರ, ಗುರುಕುಮಾರ ಅನಗಲ್ ಶಿವಯೋಗಿಗಳ, ಶಿವಕುಮಾರ ಮಹಾಸ್ವಾಮಿಗಳು ತುಮಕೂರು ಶ್ರೀಗಳ, ಹಾಗೂ ಪರಮ ಪೂಜ್ಯ ಪುಟ್ಟರಾಜ ಗವಾಯಿಗಳ ಒಂದು ಆಶೀರ್ವಾದ, ಹಾಗೆ ನಿನ್ನೆ ತಾನೇ ಲಿಂಗೈಕ್ಯರಾದಂಥ ಈ ನಾಡಿನ ಆಧ್ಯಾತ್ಮದ ಬೆಳಕೆ ಆಗಿರುವಂಥ ನಡೆದಾಡಿದ ಸರಳತೆಯ ಸಂತ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸೋದ್ರ ಮುಖಾಂತರ ಬೆಳಿಗ್ಗೆ ಪ್ರಾರಂಭಗೊಂಡಂಥ ಒಂದು ಈ ಯಾತ್ರೆ, ಈ ಬೈಕ್ ಸಾಹಸ ಇವತ್ತು ಇಳಕಲ್ಗೆ ಈಗ ನಾವು ಬಂದು ತಲುಪಿದ್ದೇವೆ. ಈಗ ಮುಂದಿನ ಒಂದು ಸುದೀರ್ಘ ಇಲ್ಲಿಂದ 300 ಕಿಲೋಮೀಟರ್, 315 ಕಿಲೋಮೀಟರ್ ಒಂದು ಪ್ರಯಾಣ ಇದೆ ಹಾವೇರಿವರೆಗೂ ತಲುಪಬೇಕಂತಂದ್ರೆ. ಅಲ್ಲಿ ಅವರಿಗೆ ಅಭಿಮಾನಿಗಳು ಸಿಗ್ತಾರೆ, ಕನ್ನಡದ ಮನಸ್ಸುಗಳು ಸಿಗ್ತವೆ. ಈ ಒಂದು ಬೈಕ್ ಸಾಹಸ ಯಾತ್ರೆ ಯಶಸ್ವಿಯಾಗಿ ಸಾಗಲಿ, ಪರಮ ಪೂಜ್ಯರ ಎಲ್ಲರ ಆಶೀರ್ವಾದ. ಹಾಗೆ ವಿಶೇಷವಾಗಿ ತಾವು ಬೈಕನ್ನು ಗಮನಿಸ್ತಾ ಇದ್ದೀರಿ. ಬೈಕ್ ಎದುರಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಈ ನಾಡು ಕಂಡಂತ ಶ್ರೇಷ್ಠ ಚಲನಚಿತ್ರ ನಟರು, ಸಮಾಜ ಸೇವಕರು ಆದಂತ ಪುನೀತ್ ರಾಜ್ಕುಮಾರ್ ಅವರ ಒಂದು ಭಾವಚಿತ್ರವನ್ನು ಹಾಕಿ ಅವರಿಗೂ ಕೂಡ ಗೌರವ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ಕನ್ನಡ ಜಾಗೃತಿ ಮೂಡಿಸುವ ಸಲುವಾಗಿ ವಿಶೇಷವಾಗಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕನ್ನಡ ಜಾಗೃತಿ ಮೂಡಿಸಬೇಕು, ಈ ನೆಲ ಜಲದ ಬಗ್ಗೆ ಅಭಿಮಾನವನ್ನ ಜನರಲ್ಲಿ ಮೂಡಿಸಬೇಕು ಅನ್ನುವಂಥ ಒಂದು ಸದಾಶಯವನ್ನು ಇಟ್ಕೊಂಡು ಈ ಬೈಕ್ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ಸಾರಿ ಈ ಸಾಹಸಗಳನ್ನು ಮಾಡಿದ್ದಾರೆ. ಇವತ್ತು ಕನ್ನಡ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಬೈಕ್ ಸಾಹಸ ಹಮ್ಮಿಕೊಂಡಿದ್ದಕ್ಕೆ ಇಳಕಲ್ ಸಮಿತಿಯ ಸಮಸ್ತ ಎಲ್ಲರ ಪರವಾಗಿ, ಕನ್ನಡದ ಮನಸ್ಸುಗಳ ಪರವಾಗಿ ಅವರ ಈ ಒಂದು ಸಾಹಸ ಯಾತ್ರೆ ಯಶಸ್ವಿಯಾಗಿ ಸಾಗಲಿ, ತಾಯಿ ಭುವನೇಶ್ವರಿಯ ಆಶೀರ್ವಾದ ಅವರ ಮೇಲೆ ಅನುಗಾಲ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಈ ಸಂದರ್ಭದಲ್ಲಿ ನನಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈರಣ್ಣವರಿಗೆ ಸಮಸ್ತ ಕುಲಕೋಟಿಗೆ ವಂದಿಸಿ ನನ್ನ ಎಲ್ಲ ಮಾತುಗಳಿಗೆ ವಿರಾಮ ನೀಡ್ತೀನಿ. ಸರ್ವರಿಗೂ ಶರಣಾರ್ಥಿ. ಕನ್ನಡಾಭಿಮಾನಿ ಈರಣ್ಣವರಿಗೆ, ಭುವನೇಶ್ವರಿಗೆ. ಇಲ್ಲ ಸರ, ಓಕೆ ಸರ್. ನೆಕ್ಸ್ಟ್ ಬರ್ರಿ, ನೀವು ಈ ಕಡೆ ಬರ್ರಿ. 10 ಕೈ ಒಂದಾದರೆ ನಮ್ಮನ್ನು ಗೆಲ್ಲೋರ ಇಲ್ಲ. ನಾನೆಂದು ನಿಮ್ಮವ, ನಿಮ್ಮಿಂದ ಗೆದ್ದವ ಬೇಕೆಂದು ನಿಮ್ಮ ಅಭಿಮಾನ. ನಿಮ್ಮ ಆಶೀರ್ವಾದದ ಬಲದಿಂದ ನಾ ಪಡೆವೆ ಬಹುದೊಡ್ಡ ಸ್ಥಾನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.